ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮುಖ್ಯಮಂತ್ರಿ ಅವರಿಗೆ ರಾಜ್ಯ ಸರ್ಕಾರಕ್ಕೆ ಏಕೆ ಬೇಕು ಸರ್ಕಾರಕ್ಕೆ ಏಕೆ ಬೇಕು ಮತ್ತು ಟ್ಯಾಕ್ಸಿ ಚಾಲಕರ ಮೇಲೆ ಕಸಬರ ಏರಿಕೆ ಮಾಡಿದಂತ ರಾಜ್ಯ ಸರ್ಕಾರಕ್ಕೆ ಏಕೆ ಬೇಕು ರಾಜ್ಯ ಸರ್ಕಾರ ರಾತ್ರೋರಾತ್ರಿ ಪೆಟ್ರೋಲ್ ಮತ್ತು ಡೀಸೆಲ್ ಹೆಚ್ಚುವರಿ ಇದು ಹಣ ಹೆಚ್ಚಿಗೆ ಮಾಡಿದ್ದಕ್ಕೆ ನಾವು ಗಿರಿನಾಡು ಟ್ಯಾಕ್ಸಿ ಚಾಲಕರ ಸಂಘ ಮತ್ತು ನನ್ನ ನೇತೃತ್ವದಲ್ಲಿ ಇವತ್ತು ವಿನೂತನವಾಗಿ ಮಾನವ ಸರಪಳಿ ಮಾಡೋದನ್ನು ಬಿಟ್ಟು ಟ್ಯಾಕ್ಸಿ ಗಾಡಿಗಳನ್ನೇ ಸುಭಾಷ್ ಸರ್ಕಲ್ನಲ್ಲಿ ಸರಪಳಿಯನ್ನು ಮಾಡಿ ವಿನೂತನ ಪ್ರತಿಭಟನೆ ಮಾಡಲು ಮುಂದಾಗಿದ್ದೀವಿ. ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ತಕ್ಷಣ ಬೆಲೆ ಏರಿಕೆಯನ್ನು ಹಿಂಪಡಿತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಇದು ಜನಸಾಮಾನ್ಯರಿಗೆ ಹೊರೆ ಹೊರಿಸ್ತಕ್ಕಂಥ ಕೆಲಸ ಮಾಡಿದ್ರಿ ನೀವು. ಯಾಕೆ ಹೇಳಕತ್ತೀರಿ ಅಂದರೆ ಅದು ಯೋಜನೆಗಳನ್ನು ಉಚಿತ ಯೋಜನೆಗಳನ್ನು ಕಂಟಿನ್ಯೂ ಮಾಡೋಕ್ಕೋಸ್ಕರ ಹೋಗಿ ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿರ್ತಕ್ಕಂಥದ್ದು ದುರದೃಷ್ಟಕರ. ಯಾವುದೇ ಟ್ಯಾಕ್ಸಿ ಚಾಲಕರಾಗಲಿ ಆಟೋ ಚಾಲಕರಿಗಾಗಲಿ ಅವರ ಅಭಿಪ್ರಾಯಗಳು ಸಂಗ್ರಹ ಮಾಡಿಲ್ಲ. ಒಂದು ಎರಡನೇದೇನದ ನಮಗೆ ಇವು ರೇಟ್ ಹೆಚ್ಚಿಗೆ ಆತಂತ ಯಾವೊಬ್ಬರಿಗೆ ರಾಜ್ಯದ ಜನಕ್ಕೆ ಗೊತ್ತಿದ್ದಿಲ್ಲ. ರಾತ್ರೋರಾತ್ರಿ ಏನದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸಮಂಜಸ. ಪೆಟ್ರೋಲಿಗೆ 3 ರೂಪಾಯಿ, ಡೀಸೆಲ್ಗೆ 3.5 ರೂಪಾಯಿ ಹೆಚ್ಚಿಗೆ ಮಾಡಿರ್ತೀರಿ. ಮೊದಲೇ ಆಗಿದಂತಕ್ಕಂಥದ್ದು ಹೆಚ್ಚಿಗೆ. ಇವತ್ತು ಟ್ಯಾಕ್ಸಿ ಚಾಲಕರು, ಆಟೋ ಚಾಲಕರು, ಜನಸಾಮಾನ್ಯರ ರೈತರು ಏನದಂದ್ರೆ ಮೊದಲಿಗೆ ಪೆಟ್ರೋಲ್ ಡೀಸೆಲ್ ಬೆಲೆನೇ ಹೆಚ್ಚಿಗೆ ಹಾಕಿಸಿ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಯಿತು. ಈ ಅಮೌಂಟ್ ಕೂಡ ಹೆಚ್ಚಿಗೆ ಮಾಡೋದ್ರಲಿಂತ ಇವತ್ತು ಅವರು ಕೂಡ ಟ್ಯಾಕ್ಸಿ ರೇಟನ್ನು ಹೆಚ್ಚಿಗೆ ಮಾಡ್ಬೇಕಾಗ್ತದ. ಮತ್ತು ಜನಸಾಮಾನ್ಯರು ಅವ್ರ ಜೊತೆಗಿರ್ತಕ್ಕಂಥ ಯಾರು ಪೋಷಕರು ಕೂಡ ಅವರಿಗೆ ಕೂಡ ತೊಂದರೆ ಆಗ್ತದೆ. ಶಾಲಾ ಕಾಲೇಜು ಹೋದ ಮಕ್ಳಿಗೆ ಕೂಡ ಹೊರೆ ಆಗ್ತದಂಥ ವ್ಯವಸ್ಥೆ ಆಗ್ತದೆ. ಇದಕ್ಕೆ ಕಾಯಿಪಲ್ಯ, ತರಕಾರಿ, ಹಾಲು ಯಾವುದೇ ಸರಬರಾಜು ಮಾಡ್ಬೇಕಾದ್ರೆ ಅದ್ರದ್ದು ಕೂಡ ರೇಟ್ ಹೆಚ್ಚಿಗೆ ಆಗ್ತದೆ. ಇದಕ್ಕೆ ಹೆಚ್ಚಿಗೆ ಆದ್ಮ್ಯಾಕ ಇದು ಮಾಡೋದ್ರಿಂದ ಜನಸಾಮಾನ್ಯರಿಗೆ ಹೊರೆ ಆಗ್ತದ ಹೊರತಾಗಿ ಇದು ರಾಜ್ಯ ಸರ್ಕಾರಕ್ಕಾಗಲ್ಲ. ಸರ್ಕಾರದಲ್ಲಿ ನೀವು ತೊಗೊತಕ್ಕಂಥ ಸೌಲಭ್ಯ ಏನದ, ನೀವು ಮಾನ್ಯ ಶಾಸಕರು, ಸಂಸದರು ಮತ್ತು ಮಂತ್ರಿಗಳು, ಮುಖ್ಯಮಂತ್ರಿಗಳು ತೊಗೊತಕ್ಕಂಥ ಸೌಲಭ್ಯಗಳೇನಾವಲ್ಲ, ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತೀರಿ ತಿಂಗಳ. ನೀವು ಅದೇ ಅಮೌಂಟ್ ಬಿಡ್ರಿ, ನೀವು ತ್ಯಾಗ ಮಾಡ್ರಪ್ಪ ಬಡವ್ರ ಸಲಗ. ಅವರು ಓಟ್ ಹಾಕಿದ ಮ್ಯಾಕೆ ನೀವು MLA ಆಗಿರಿ, MP ಆಗಿರಿ, ಮಿನಿಸ್ಟರ್ ಆಗಿರಿ, ಇವತ್ತು ನೀವು CM ಆಗಿರಿ. ಅವ್ರ ಸಲಗ ನೀವು ಎಲ್ಲ ತ್ಯಾಗ ಮಾಡಿರಿ, ಬಿಡ್ರಿ. ಅವೇ ಸವಲತ್ತು ಸಾರ್ವಜನಿಕ ಕಟ್ಟಿರೋಂಥ ತೆರಿಗೆ ಅಮೌಂಟ್ನಲ್ಲೇ ನೀವು ಸೌಲಭ್ಯಗಳನ್ನು ನೀವು ಪಡಿತೀರಿ. ಇವ್ರಿಗೆ ಪಡಿಬೇಕಾದಂಥ ಸೌಲಭ್ಯದಲ್ಲಿ ನೀವು ಇವ್ರಿಗೆ ರೇಟ್ ಹೆಚ್ಚಿಗೆ ಮಾಡಿಕೇಸಿ ಈ ಟೈಪು ನಾವು ಅಭಿವೃದ್ಧಿಗೋಸ್ಕರ ಹಣ ಹೆಚ್ಚಿಗೆ ಮಾಡಿದ್ವಿ ಅಂತ ಹೇಳ್ತಾರಲ್ಲ, ಇದು ವಂಚನೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ದರೋಡೆ ಇದನ್ನ ತಕ್ಷಣ ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನ ಚರ್ಚೆ ಮಾಡಿ ವಾಪಸ್ ತಗೋತಕ್ಕಂಥ ಕೆಲಸ ಮಾಡಬೇಕು. ಮಾಡದಿದ್ರೆ ಇನ್ನು ವಿನೂತನವಾಗಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ವಿನೂತನವಾಗಿ ಮತ್ತು ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತದಂತಕ್ಕಂಥ ಎಚ್ಚರಿಕೆ ನೀಡುತ್ತಿದ್ದೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.